ಗುಂಡಿನ ಮೊತ್ತಲ್ಲಿ ಎರಡು ಗುಂಪುಗಳ ನಡುವೆ ಗಲಾಟೆ ನಡೆದಿದೆ. ನ್ಯೂ ಇಯರ್ ಪಾರ್ಟಿ ಎಫೆಕ್ಟ್ ರಸ್ತೆಯಲ್ಲಿ ರಂಪಾಟ ಮಾಡಿಬಿಟ್ಟಿದ್ದಾರೆ. ಇನ್ನೇ ಹಲವೆಡೆ ನ್ಯೂ ಇಯರ್ ಸೆಲೆಬ್ರೇಷನ್ ಆಗಿದೆ, ಕುಡಿದಿದ್ದಾರೆ, ರಂಪಾಟ ಮಾಡಿದ್ದಾರೆ, ಗಲಾಟೆ ಹೊಡೆದಾಟ ಅನೇಕ ಘಟನೆಗಳಾಗಿವೆ. ಅದೆಲ್ಲವನ್ನು ಕೂಡ ನೀವು ಗಮನಿಸಬಹುದು. ನೋಡಿ, ಕ್ಷುಲ್ಲಕ ಕಾರಣಕ್ಕೆ ಗಲಾಟೆ ಮಾಡಿಕೊಂಡಿದ್ದಾರೆ. ಕ್ಯಾಬ್ ಚಾಲಕನ ಮೇಲೆ ಹಲ್ಲೆ ಮಾಡಲಾಗಿದೆ. ಕ್ಯಾಬ್ ಟಚ್ ಆದ ವಿಚಾರಕ್ಕೆ ಗಲಾಟೆ ಆಗಿ ಹಲ್ಲೆಯನ್ನು ಮಾಡಲಾಗಿದೆ. ಡ್ರೈವರ್ಗೆ ಹಲ್ಲೆ ಮಾಡಿದ್ದಾರೆ. ಕಾರ್ಪೊರೇಷನ್ ಸರ್ಕಲ್ ಬಳಿ ನಿಂತಿದ್ದ ಕಾರು ಹಿಂದಿನಿಂದ ಬಂದು ಡಿಕ್ಕಿ ಹೊಡೆದಿದೆ. ಯುವಕರ ಗುಂಪು ಇದನ್ನ ಪ್ರಶ್ನೆ ಮಾಡಿದ್ದಕ್ಕೆ ಅವಾಚ್ಯ ಶಬ್ದಗಳಿಂದ ನಿಂತಿದ್ದಾರೆ, ಹೊಡೆದಿದ್ದಾರೆ. ಈ ವೇಳೆ ಜಗಳ ಬಿಡಿಸೋದಕ್ಕೆ ಮುಂದಾದ ಕೆಲ ಚಾಲಕರು ಬೇರೆ ಚಾಲಕರ ಮೇಲೂ ಕೂಡ ಹಲ್ಲೆಗೆ ಯತ್ನಿಸಿದ್ದಾರೆ. ಯುವಕರು ಕುಡಿತದ ಮತ್ತಲ್ಲಿ ಕಾರು ಚಾಲಕನನ್ನ ನೆಲಕ್ಕೆ ಹಾಕಿ ಹಲ್ಲೆ ಮಾಡಲಾಗಿದೆ. ಎಣ್ಣೆ ಏಟಿನ ಎಫೆಕ್ಟ್ ಇದೆಲ್ಲವೂ ಕೂಡ. ಕುಡಿದ ಮತ್ತಲ್ಲಿ ಏನು ಮಾಡ್ತಿದ್ದಾರೆ ಎನ್ನುವ ಪರಿಜ್ಞಾನವೇ ಇರೋದಿಲ್ಲ. ನಿನ್ನೆ ಕಾರ್ಪೊರೇಷನ್ ಸರ್ಕಲ್ ಬಳಿ ನಡೆದಂಥ ಘಟನೆ ಇದು. ಒಂದು ಕಾರ್ ಟಚ್ ಆದಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಲಾಟೆ ಶುರುವಾಗಿದೆ. ಆತನನ್ನ ನೆಲಕ್ಕೆ ಹಾಕಿ ಹಲ್ಲೆ ಮಾಡಿದ್ದಾರೆ, ಗಲಾಟೆ ಮಾಡಿದ್ದಾರೆ. ಬಿಡ್ಸೋಕೆ ಬಂದವ್ರ ಮೇಲೂ ಕೂಡ ಹಲ್ಲೆ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಿ. ಒಂದು ಕಾರ್ ಟಚ್ ಆಯಿತು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಲಾಟೆ ಆಗಿದೆ, ಹೊಡೆದಾಡಿಕೊಂಡಿದ್ದಾರೆ. ಕಾರ್ಪೊರೇಷನ್ ಸರ್ಕಲ್ ಬಳಿ ನಡೆದಿರುವಂತಹ ಘಟನೆ ಇದು. ಇನ್ನು ನೋಡಿ, ಇಲ್ಲಿ 10ಕ್ಕೂ ಹೆಚ್ಚು ಯುವಕರ ಗುಂಪಿನಿಂದ ಪುಂಡಾಟ ಮೆರೆಯಲಾಗಿದೆ. ನಡು ರಸ್ತೆಯಲ್ಲೇ ಕಾರು ಚಾಲಕನ ಮೇಲೆ ಹಲ್ಲೆ ಆಗಿರೋದು. ರಸ್ತೆಯ ನಡುವೆಯೇ ಕೆಳಗೆ ಬೀಳಿಸಿ ತುಳಿದಿದ್ದಾರೆ ಯುವಕರು. ಪುಂಡ ಯುವಕರು ನಡೆಸಿದಂತ ಹಲ್ಲೆಗೆ ಚಾಲಕ ಪಾಪ ಒದ್ದಾಡ್ಬಿಟ್ಟಿದ್ದಾನೆ. ಕುಡಿದ ಮತ್ತಲ್ಲಿ ಈ ರೀತಿಯಾಗಿ ಸಿಕ್ಕವರ ಮೇಲೂ ಕೂಡ ಹಲ್ಲೆ ನಡೆದಿದೆ ಅನ್ನೋ ಆರೋಪ ಇದೆ. ಮಧ್ಯರಾತ್ರಿ 3:16 ಅಷ್ಟೊತ್ತಿಗೆ ನಡೆದಿರುವಂತ ಗಲಾಟೆ ಇದೆ. ಗಲಾಟೆಯ ದೃಶ್ಯ ಸಾರ್ವಜನಿಕರ ಮೊಬೈಲ್ಗಳಲ್ಲಿ ಸೆರೆಯಾಗಿರುವಂಥದ್ದು. ಪಾಪ ಚಾಲಕನನ್ನ ನೆಲಕ್ಕೆ ಹಾಕಿ ಒದ್ದು ಗಲಾಟೆ ಮಾಡಿದ್ದಾರೆ, ಹಲ್ಲೆ ಮಾಡಿದ್ದಾರೆ. ಎಷ್ಟು ಬಿಡಿ ಅಂದ್ರೂ ಕೂಡ ಬಿಟ್ಟಿಲ್ಲ, ಬಿಡ್ಸೋಕೆ ಹೋದವ್ರನ್ನೂ ಬಿಟ್ಟಿಲ್ಲ, ಅವ್ರ ಮೇಲೂ ಕೂಡ ಹಲ್ಲೆಗೆ ಯತ್ನ. ಎಣ್ಣೆ ಇಳಿಸಿದ್ದಾರೆ. ಆ ಮತ್ತಲ್ಲಿ ಏನೇನು ಮಾಡ್ತಿದೀವಿ ಅನ್ನೋದು ಅರಿವೇ ಇಲ್ಲ. ಪುಂಡರು ಯುವಕರು ಗಲಾಟೆ ಮಾಡ್ಕೊಂಡಿರುವಂಥದ್ದು. ಸದ್ಯ ಮೊಬೈಲ್ನಲ್ಲಿ ಅಲ್ಲೇ ಯಾರ್ಯಾರು ಬಿಡಿಸೋದಕ್ಕೆ ಹೋದ್ರಲ್ವಾ, ಆಗಿಲ್ಲ ಬಿಡಿಸೋದಕ್ಕೆ. ಅಟ್ಲೀಸ್ಟ್ ವಿಡಿಯೋ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಂಡಿದ್ದಾರೆ. ನೋಡಿ, ಗಲಾಟೆಯ ದೃಶ್ಯಗಳನ್ನು ನೀವು ನೋಡ್ತಾ ಇದ್ದೀರಿ. ಪಾಪ ನೆಲಕ್ಕೆ ಹಾಕಿ ಒದ್ದು ಆತನಿಗೆ ಹಲ್ಲೆ ಮಾಡಲಾಗಿದೆ. झगड़ा जोरायತು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಸುಷ್ಮಿತಾ, ನಿನ್ನೆ ಕುಡಿದ ಮತ್ತಲ್ಲಿ ಎಲ್ಲೆಲ್ಲಿ ಏನೇನು ಗಲಾಟೆಗಳಾಗಿದೆ ಅಂತ ನೋಡ್ತಾ ಇದ್ವಿ. ಸದ್ಯ ಕಾರ್ಪೊರೇಷನ್ ಸರ್ಕಲ್ನಲ್ಲೂ ಕೂಡ ಹೊಡೆದಾಟ ಆಗಿದೆ. ಒಂದು ಕಾರ್ ಟಚ್ ಆಗಿರೋ ವಿಚಾರಕ್ಕೆ ಶುರುವಾಗಿರೋ ಗಲಾಟೆನ ನಿಜಕ್ಕೂ ಅಲ್ಲಿ ಏನಾಯ್ತು? ಸದ್ಯ ಪರಿಸ್ಥಿತಿ ಸರಿ ಹೋಗಿದೆಯಾ ಏನು? ಸೌಖ್ಯ ನೆನೆ 2025 ಮುಗಿಸಿ 2026ಕ್ಕೆ ಕಾಲಿಡುವಂತಹ ಸಮಯದಲ್ಲಿ ಸಾಕಷ್ಟು ಜನ ಪಾರ್ಟಿಯನ್ನ ಮಾಡಿ, ಅಂದ್ರೆ MG ರೋಡು, ಬ್ರಿಗೇಡ್ ರೋಡು, ಹಾಗೆ ಈ ಸುತ್ತಮುತ್ತ ಎಲ್ಲವೂ ಕೂಡ ಪಾರ್ಟಿಯನ್ನ ಮಾಡಿ 2026 ಗ್ರ್ಯಾಂಡ್ ಆಗಿ ವೆಲ್ಕಮ್ ಮಾಡಿಕೊಂಡ್ರು. ಈ ಒಂದು 2026 ನ್ಯೂ ಇಯರ್ ಸೆಲೆಬ್ರೇಷನ್ ವೇಳೆಯಲ್ಲಿ ಎಲ್ಲ ಪಬ್ಬು ಬಾರ್ಗಳಲ್ಲೂ ಕೂಡ ಪಾರ್ಟಿ ಜೋರಾಗೇ ಇತ್ತು. ಅದರಲ್ಲೂ ಕೂಡ ಪ್ರಮುಖವಾಗಿ ಯುವ ಪೀಳಿಗೆ ಈ ಒಂದು ಪಾರ್ಟಿಯಲ್ಲೂ ಕೂಡ ಭಾಗಿಯಾಗಿತ್ತು. ಆದ್ರೆ ಪಾರ್ಟಿ ಮುಗಿದ ನಂತರ 1 ಗಂಟೆ ಆದ ನಂತರ ಎಲ್ಲರೂ ಕೂಡ ತಮ್ಮ ತಮ್ಮ ಮನೆಗಳಿಗೆ ತೆರಳಿಕೆ ತಿಳಿಸಲಾಗಿತ್ತು. ಈ ಒಂದು ಸಮಯದಲ್ಲಿ ಬೆಂಗಳೂರಿನ ಕೆಲವೊಂದಿಷ್ಟು ಕಡೆಯಲ್ಲೂ ಕೂಡ ಸಣ್ಣ ಪುಟ್ಟ ಕುಡಿದ ಮತ್ತಲ್ಲಿ ಸಣ್ಣ ಪುಟ್ಟ ಗಲಾಟೆ ಆಗಿತ್ತು. ಆದ್ರೆ ಕಾರ್ಪೊರೇಷನ್ ಸರ್ಕಲ್ ಅಲ್ಲಿ ಎಲ್ಲೋ ಒಂದ್ ಕಡೆ ಈ ಒಂದು ಗಲಾಟೆ ತಾರಕಕ್ಕೆ ಏರ್ತು ಅಂತಾನೆ ಹೇಳ್ಬೋದು. ಯಾಕಂತ ಹೇಳಿದ್ರೆ ಕಾರ್ಪೊರೇಷನ್ ಸರ್ಕಲ್ ಬಳಿ ಒಂದು ಕಾರ್ ನಿಂತಿರತ್ತೆ. ಹಿಂದಿನಿಂದ ಬಂದಂತಹ ಒಂದು ಪುಂಡರ ಗ್ಯಾಂಗ್ ಆ ಒಂದು ಕಾರನ್ನ ಟಚ್ ಮಾಡ್ತಾರೆ. ಕಾರಲ್ಲಿ ಇದ್ದಂತಹ ಡ್ರೈವರ್ ಕೆಳಗಿಳಿದ್ದು ಆ ಒಂದು ಕಾರನ್ನ ಪರಿಶೀಲನೆ ಮಾಡುವಂತಹ ಸಂದರ್ಭದಲ್ಲಿ ಕೆಲವೊಂದಿಷ್ಟು ವಾಗ್ವಾದವೂ ಕೂಡ ಆಗತ್ತೆ. ಆದ್ರೆ ಆ ಒಂದು ವಾಗ್ವಾದ ಏನು ತಾರಕಕ್ಕೆ ಇರುತ್ತೆ, ಹಾಗೆ ಅದು ಹಲ್ಲೆಗೂ ಕೂಡ ಅದು ತಿರುಗುವಂತದ್ದು. ಸುಮಾರು 10ಕ್ಕೂ ಅಧಿಕ ಜನರು ಕುಡಿದಂತಹ ಮತ್ತಿನಲ್ಲಿ ಆ ಒಂದು ಚಾಲಕನಿಗೆ ಹಲ್ಲೆಯನ್ನ ಮಾಡಿರುವಂತದ್ದು. ಜೊತೆಗೆ ಅಕ್ಕಪಕ್ಕದಲ್ಲಿದ್ದಂತಹ ಕೆಲವೊಂದಿಷ್ಟು ಜನ ಬಿಡ್ಸಕ್ಕೂ ಕೂಡ ಬರ್ತಾರೆ ಆ ಒಂದು ಗಲಾಟೆಯನ್ನ. ಆ ಒಂದು ಪುಂಡರ ಗ್ಯಾಂಗ್ ಬಿಡ್ಸಕ್ ಬಂದವ್ರ ಮೇಲೂ
ಕೂಡ ಹಲ್ಲೆಯನ್ನ ಮಾಡಿರುವಂತದ್ದು. ನಿಜಕ್ಕೂ ಕೂಡ ಆ ಒಂದು ದೃಶ್ಯವನ್ನ ನೋಡಿದ್ರೆ ನಿಜಕ್ಕೂ ಕೂಡ ಎಲ್ಲೋ ಒಂದ್ ಕಡೆ ಮಾಡದ ತಪ್ಪಿಗೆ ಎಲ್ಲೋ ಒಂದ್ ಕಡೆ ಕ್ಯಾಬ್ ಚಾಲಕ ಏಟನ್ನ ತಿಂದ ಅಂತ ಅಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇರುವಂತಹದ್ದು. ಸದ್ಯ ಕ್ಯಾಬ್ ಚಾಲಕ ಮುಂದಿನ ದಿನಗಳಲ್ಲಿ ಯಾವ ರೀತಿಯ ಕ್ರಮವನ್ನ ಇವಾಗ ಈ ಒಂದು ಗಲಾಟೆ ಇವಾಗ ಸ್ಟಾಪ್ ಆಗಿರುವಂತದ್ದು. ಸೊ ಹೀಗಾಗಿ ಕಾರ್ ಚಾಲಕ ಇಂಥವರ ಮೇಲೆ ಏನಾದ್ರೂ ಕಾನೂನಿನ ಕ್ರಮವನ್ನ ತೆಗೆದುಕೊಳ್ತಾರ ಅನ್ನೋದನ್ನು ಕೂಡ ಕಾದ್ ನೋಡ್ಬೇಕಾಗಿದೆ ಸೌಖ್ಯ.